ಹಾಕ್ತೀನಿ, ಒಂದು 9 ಚಾಲೆಂಜ್ ಕೊಡ್ತೀನಿ ಸ್ವಾಮಿ. ಯೋಗ್ಯತೆ ಇದೆ ನನ್ನ ಚಿಕ್ಕವ್ರಿಗೆ. ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ. ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಗಿರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಕರೆಕ್ಟಾಗಿ ಟೈಮ್ ಬಂದು 10:25 ಆಗಿದೆ. ಎಕ್ಸಾಕ್ಟಾಗೆ ನಾನು ಕನಕಪುರ ಹೈವೇ ಇಟ್ಕೊಂಡಿದ್ದೀನಿ. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಮುತ್ತತ್ತಿ ಹತ್ರ ಪಯಣ. ಇವತ್ತು ಸುಮಾರು ದಿನ ಆಗೋಗ್ಬಿಟ್ಟಿತ್ತು ರೈಡ್ ಮಾಡ್ದೇರೇ. ಊಟಿ ಆದ ಮೇಲೆ ಎಲ್ಲೂ ರೈಡ್ ಮಾಡೋದಕ್ಕೆ ಹೋಗಿಲ್ಲ. ಇವಾಗ ನನ್ನ ಫ್ರೆಂಡು ಕಾಯ್ತಾ ಇದ್ದಾರೆ, ನಾಗೇಂದ್ರ ಬ್ರೋ ಅಂತ ಅಂದ್ಬಿಟ್ಟು. ಮೈಸೂರು ರೈಡ್ ಮಾಡಿದ್ರಿ ನಾಗೇಂದ್ರ ಬ್ರೋ ಅವ್ರ ಜೊತೆ. ಇವಾಗ ಅವ್ರ ಜೊತೆನೇ ಇವಾಗ ಮುತ್ತತ್ತಿಗೆ ಹೋಗ್ತಾ ಇದ್ದೀನಿ. ಒಂದೇ ರೈಡ್ ಮಾಡಿತ್ತು, ಅಡ್ಜಸ್ಟ್ ಆಗೋದ್ರು. ಅವರು ಯಾರು ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅವರು ರೈಡಿಂಗ್ ಮಾಡಬೇಕು ಬ್ರೋ ಅಂತ ಅಂದ್ಬಿಟ್ಟು ಅಪ್ಪಚ್ಚಿ 200 ತೊಗೊಂಡ್ರು, ಮತ್ತು ರೈಡಿಂಗ್ ಗೇರ್ಸ್ ತೊಗೊಂಡ್ರು. ಸೊ ನನಗೆ ಆವಾಗ ಪರಿಚಯ ಆಗಿತ್ತು, ನಮ್ಮ ಫ್ರೆಂಡು ಇವರು. ಆ ಕಾರಣದಿಂದ ಪರಿಚಯ ಆಗಿ ಒಂದು ಮೈಸೂರು ರೈಡ್ ಮಾಡಿದ್ರಿ. ಓಕೆ, ಅಡ್ಜಸ್ಟ್ ಆದರು ಗುರು. ನಿಜವಾಗ್ಲೂ ಫ್ರೆಂಡ್ಲಿ ಆ ಥರ ಇರಬೇಕು ರೈಡಿಂಗಲ್ಲಿ. ಒಬ್ರೊಬ್ಬರು ಅಡ್ಜಸ್ಟ್ ಆಗಲ್ಲ ಅಂತ ಅಂತಾರೆ. ಆ ಥರ ಎಲ್ಲ ರೈಡಿಂಗಲ್ಲಿ ತಲೆನೋವು ಬಂದ್ಬಿಡುತ್ತೆ, ರೈಡ್ ಮಾಡೋದಕ್ಕೂ ಮನಸ್ಸು ಬರಲ್ಲ. ಬಟ್ ಆದರೆ ಇವರು ಒಳ್ಳೆ ಪೇರ್ ಅಂತ ಅನಿಸುತ್ತೆ ನನಗೆ. ಶರತ್ತು ಅಷ್ಟೇ ಮತ್ತು ಮೋನಿನೂ ಅಷ್ಟೇ ತುಂಬ ಅಡ್ಜಸ್ಟ್ ಆಗೋದ್ರು. ಇವರು ಅಷ್ಟೇ, ನಾಗೇಂದ್ರ ಬ್ರೂ ತುಂಬ ಅಡ್ಜಸ್ಟ್ ಆದರು. ಅದಕ್ಕೆ ಒಂದು ಮುತ್ತತ್ತಿ ರೈಡ್ ಹೋಗ್ಬಿಟ್ಟು ಬರೋಣ ಬನ್ನಿ ಬ್ರೋ ಅಂತಲೂ ಹೇಳಿದೆ. ಸರಿ ಬನ್ನಿ ಬ್ರೋ ಅಂತಲೂ ಹೇಳಿದ್ರು. ಸರಿ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀರಿ. ಆಲ್ರೆಡಿ ಅವರು ನೈಸ್ ರೋಡ್ ಎಕ್ಸಿಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಪೆಟ್ರೋಲ್ ಹಾಕಿಸ್ಬೇಕು. ಓನ್ಲಿ 1 ಪಾಯಿಂಟ್ ಇದೆ, ಇನ್ನು ಮುಂದಕ್ಕೆ ನನಗೆ ಪೆಟ್ರೋಲ್ ಬಂಕ್ಗಳು ಸಿಗೋಲ್ಲ. ಸೊ ಸುಮಾರು ವರ್ಷದ ಆದ ಮೇಲೆ ಕನಕಪುರ ರೋಡ್ಗೆ ಹೋಗ್ತಾ ಇದ್ದೀನಿ ಗುರು. ಸೊ ಇಲ್ಲಿ ಶೆಲ್ ಇದೆ, ಶೆಲ್ ಬೇಡ. ಸೊ ಮುಂದೆ ಹೋಯ್ತು ಅಂದರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ. ಸೊ ಈ ಲೆಫ್ಟಲ್ಲಿ ಪೆಟ್ರೋಲ್ ಬಂಕ್ ಹಾಕ್ಸ್ಕೊಂತ ನಾನು ನಿಮಗೆ ಸಿಗ್ತೀನಿ. ಸೊ ಮುತ್ತತ್ತಿ ಬಂದ್ಬಿಟ್ಟು ಇಲ್ಲಿಂದ 1 hour 98 ಕಿಲೋಮೀಟರ್ಸ್ ಇದೆ. ಸೊ 1 hour ಜರ್ನಿ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರುವ. ಸುಮಾರು ದಿನ ಆಗೋಗಿತ್ತಲ್ಲ, ಆ ಕಾರಣಕ್ಕಾಗಿ. ದೊಡ್ಡ ಲಾರಿ ಹೋಯ್ತು ಅಂದರೆ ತಲೆನೋವು ಗುರು. ನಾನು ಟ್ರಿಪ್ನು ಝೀರೋ ಮಾಡ್ಕೊಂಡಿಲ್ಲ ಗೈಸ್, ಸಾರಿ. AP ಆಂಧ್ರ ಪ್ರದೇಶಿಂದ ಇಲ್ಲಿ ಗಂಟ ಬಂದೈತಪ್ಪ. ಇನ್ನೇನೋ ಬಂತು ಗುರು. ಫ್ಯೂಲ್ ಇಲ್ಲ ಅಂದರೆ ಭಯ ಆಗ್ಬಿಡುತ್ತೆ, ತಳ್ಳಕ್ಕೆಲ್ಲ ಆಗಲ್ಲಪ್ಪ. ಫುಲ್ಲು ಸ್ಮ್ಯಾಶು. ಗಾಡಿ ಬೇರೆ ವಾಶ್ ಗೀಶ್ ಎಲ್ಲ ಮಾಡಿಸಿದ್ದೆ. ಹೊಗೆ ಫುಲ್ ಕೊಚ್ಚೆ ಎದಳ್ತು, ಹಿಂದೆ ಸಿಡೀತು. ಸೊ ಇಂಡಿಕೇಟ್ರ್ ಡ್ರೈನೇಜ್ ಗುರು ಇದು. ಸೊ ಇಲ್ಲೇ 700 ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಏನು ಗುರು ಇದು. ಅವ್ನು ನೋಡಿದ್ರೆ ಹಿಂಗೆ ಅಂತ ಅಂತಾನೆ, ಇವನು ನೋಡಿದ್ರೆ ಹಿಂಗೆ ಅಂತ ಅಂತಾನೆ. ಬೈ ಕಿದರ್ ಅಫಿಷಿಯಲ್ ಆಗಿ ರೈಡ್ ಸ್ಟಾರ್ಟ್ ಆಗಿದೆ. ಬ್ರೋನು ಸಿಕ್ಕಿದ್ರು. ಇವಾಗ ಡೈರೆಕ್ಟ್ ಎಲ್ಲೂ ಪಿಟ್ ಸ್ಟಾಪ್ ಇಲ್ಲ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ, ಲೆಟ್ಸಿ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು. ಒಳ್ಳೆ ಪೇಸ್ ಹೊಡಿತಾರೆ ಗುರು ಇವರು, ನಿಜವಾಗ್ಲೂ ಒಳ್ಳೆ ಪೇರ್ ಮಾತ್ರ ನನಗಂತೂ. ಸೊ ಬರ್ತಾ ಇದ್ದಾರೆ ಹಿಂದೆ ಅಪ್ಪಚ್ಚಿ RTR 200 ಚೆನ್ನಾಗಿದೆ ಗುರು. ಇವಾಗ ಬರ್ತಾ ಇರೋದು ಇದರಲ್ಲಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೋದು ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಅಲ್ಲೆಲ್ಲರ ಒಂದು ಟೀ ಬ್ರೇಕ್ ಹಾಕಿ ಇದು ಮಾಡ್ಕೊಳ್ಳೋದು.
ಆ್ಯಂಡ್ ಹರಿಬರಿ ಬೇಡ ಅಂತ ಅಂದ್ಬಿಟ್ಟೆ ನಾನು ಆರಾಮಾಗಿ ಹೋಗೋಣ ಬ್ರೋ, ಇವತ್ತು ಹೆಂಗಿದ್ರು ಸಂಡೇ, ಆರಾಮಾಗಿ ಜಾಲಿ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಬಿಟ್ಟು ಹೋಗ್ತಾ ಇರೋದು. ಸೊ ಇನ್ನೇನಿಲ್ಲ, ಬನ್ನಿ. ಕನಕಪುರ ರೋಡ್ ಆಲ್ಮೋಸ್ಟ್ ನೀವು ನೋಡಿರ್ತೀರ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಸೊ ಕೆಂಬೇರೆ ಆಗ್ಬಿಟ್ಟಿದೆ, ಹುಷಾರು ಬೇರೆ ಇಲ್ಲ ಗುರು. ಸೊ ಮುತ್ತತ್ತಿಯಲ್ಲಿ ನಾನು ನಿಮಗೆ ಸಿಗ್ತೀನಿ ಗಾಯ್ಸ್. ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕನಕಪುರ ರೋಡ್ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು. ಅದರಲ್ಲೇನು ತೋರಿಸೋದೇನಿಲ್ಲ. 2-3 ಮಂತಿಂದ ಈ ರೋಡ್ ಕಡೆ ಬಂದಿಲ್ಲ, ಮಿಸ್ ಮಾಡ್ಕೊತಾ ಇದೆ. ಕಾರ್ ಎತ್ಕೊಂಡು ಬಂದ್ಬಿಡ್ತಾಯಿದ್ರಿ ಹೋಗ್ರಿ ಮಳವಳ್ಳಿಯಿಂದ ಈ ಕಡೆ ಬೆಂಗಳೂರು ಕಡೆಗೆ, ಹಂಗೆ ಮಾಡ್ತಾಯಿದ್ದಿತ್ತು. ಸೊ ಇವಾಗೇನಿಲ್ಲ, ಸುಮಾರು ದಿನ ಆಗೋಗಿತ್ತಲ್ಲ, ಸ್ವಲ್ಪ ರೋಡ್ನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ರಿ. ಹೆಂಗಿದ್ರು ಪ್ಲೇಸಸ್ನ ನೋಡ್ತಾಯಿದ್ರಿ. ಮುತ್ತತ್ತಿ ಪ್ಲೇಸ್ ಚೆನ್ನಾಗಿದೆ ಅಂತ ಗೊತ್ತಾಯಿತು. ಮುತ್ತತ್ತಿಗಂತೂ ನಾನಂತೂ ಹೋಗಿಲ್ಲ ಗೈಸ್. ಸೊ ಅದಕ್ಕೆ ಬನ್ನಿ ಬ್ರೋ ಹೋಗಿ ಬರೋಣ ಅಂತಂದಿದ್ದಕ್ಕೆ, ನಡೀರಿ ಬ್ರೋ ಸಂಡೇ ಏನು ಕೆಲಸ ಇಲ್ಲ ನನಗೆ ಅಂತ ಹೇಳಿದ್ರು. ಸಂಡೇ ಕೆಲಸ ಇದ್ದಿದ್ರೂ ಟ್ಯೂಸ್ಡೇ ಹೆಂಗಿದ್ರು ರಜಾ ಇತ್ತು, ಆರಾಮಾಗಿ ಟ್ಯೂಸ್ಡೇನೂ ಹೋಗ್ಬೋದಾಗಿತ್ತು. ನೋ ಇಶ್ಯೂಸ್. ಸಂಡೇ ಹೋದ್ರೇನು ಟ್ಯೂಸ್ಡೇ ಹೋದ್ರೇನು ಒಟ್ಟಿನಲ್ಲಿ ಹೋಗಬೇಕು ಅಂತ ಅಂದಾದ ಮೇಲೆ ಹೋಗ್ತೀರಿ. ಬನ್ನಿ ಗೈಸ್, ಮುತ್ತತ್ತಿ ಚೆಕ್ ಪೋಸ್ಟ್ ಹತ್ರ ನಾನು ಸಿಗ್ತೀನಿ. ಸೊ ಬನ್ನಿ ಸಿಗುವ. ಯಾಕೋ ಒಂದು ಇಂಡಿಕೇಟ್ರ್ ಹಾಕ್ರು ಅಪ್ಪ, ಲೆಫ್ಟಿಗೆ ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಥ್ರಾಟಲ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸರ್ವಿಸ್ ಬೇರೆ ಆಗಿದೆ ಗಾಡಿ, ಒಳ್ಳೆ ಸ್ಮೂತಾಗಿ ಹೋಗ್ತಾ ಇದೆ ಗುರು, ಒಳ್ಳೆ ಹೋದಂಗೆ ಹೋಗ್ತಾ ಇದೆ. ಊಟಿ ಆದಮೇಲೆ ಸರ್ವಿಸೇ ಮಾಡಿಸಿದ್ದಿಲ್ಲ ಗುರು. ಇವಾಗ 16,000 ಓಡಿದೆ ಗಾಡಿ, 4ನೇ ಸರ್ವಿಸು 16,000ಗೆ, ಅದು ಕಮ್ಮಿನೇ. ಇನ್ನು 2500ಗೆ ಬಿಡಬೇಕು 5ನೇ ಸರ್ವಿಸು. ನಾನು ಲೋಕಲಲ್ಲೇ ಗುರು ಮಾಡಿಸೋದು, ಸಾಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಸರ್ವಿಸ್ ಶೋರೂಮಲ್ಲಿ ಕೊಡ್ತು ಅಂದರೆ ಸಾಕು, ಇಟ್ಸ್ ಎನ್ ಆಫ್. ಇನ್ಶೂರೆನ್ಸು ಅದು ಇದು ಅಂತ ಅಂತಾರೆ, ಎಂಥದ್ದು ಆಗಲ್ಲ ಗುರು. ನಾನೇ ಹೇಳ್ಬಿಡ್ತೀನಲ್ವ, ನಮ್ಮ ಫ್ರೆಂಡ್ ಗಾಡಿನೇ ನೋಡ್ಕೊಂಬಿಟ್ಟಿದೆ ಒಂದು ಡಿಯೋಗೆ, ಇನ್ಶೂರೆನ್ಸು ಕ್ಲೇಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಯಾವ ಥರ ಸ್ಟ್ರೆಚ್ ಇದೆ. ಆ ಮುಂದೆ ಮೌಂಟೇನ್ಸ್ಗಳು ನೋಡಿ, ನೆಕ್ಸ್ಟ್ ಲೆವೆಲ್ ಆಗಿದೆ ಮಾತ್ರ. ಮುಂದೆ ವ್ಯೂ ಕ್ರೇಜಿಯಾಗಿ ಕಾಣ್ತಾ ಇದೆ ಗುರು. ಓಕೆ ಬ್ರೋ. ಸೊ ಕ್ರೇಜಿಯಾಗಿ ಕಾಣ್ತಾ ಇದೆ. ನನಗೆ ಕೋಣನಕುಂಟೆಯಿಂದ ಮಳವಳ್ಳಿಗೆ ಹೋಗ್ತಿರಲ್ವಾ, ಸೊ ಆ ರೋಡಲ್ಲಿ ಒಳ್ಳೆ ಸ್ಟ್ರೆಚ್ ಅಂದರೆ ನೋಡಿ, ಇದೊಂದು ಸ್ಟ್ರೆಚ್ಚು ನೋಡಿ. ರೈಟ್ ಹ್ಯಾಂಡ್ ಸೈಡೂ ಫುಲ್ಲು ತೆಂಗಿನ ಮರ, ಲೆಫ್ಟಲ್ಲೂ ತೆಂಗಿನ ಮರ, ಇದೊಂದು ಬ್ರಿಡ್ಜು, ಅಲ್ಟಿಮೇಟ್ ಆಗಿದೆ ಗುರು. ಅಲ್ಲಿ ನೋಡಿ ಮುಂದೆ ಮೌಂಟೇನ್ಸ್ಗಳು ಯಾವ ಥರ ಇದೆ, ಒಂದಾದ ಮೇಲೆ ಒಂದು ಹಿಂದಿಂದೆ ಎಷ್ಟು ಹತ್ತತ್ರ ಹೋಗ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ ಮಾತ್ರ. ಸೊ ಇನ್ನೇನು 50 ಇಲ್ಲ ಒಂದು 50 ಕಿಲೋಮೀಟ್ರ್ ಇದೆ ಅಂತ ಅನಿಸುತ್ತೆ ಮುತ್ತತ್ತಿಗೆ. ಬೇಗನೆ ಬಂದ್ಬಿಟ್ರಿ ನಾವು. ಸೊ ಒಂದೇ ಪೇಜ್ ಹಿಡ್ಕೊಂಡು ಬಂದ್ಬಿಡ್ತು ಅಂದರೆ ಆರಾಮಾಗಿ ನಾವು ಬಿಟ್ಟಿದ್ದಲ್ಲಿ ಕರೆಕ್ಟಾಗಿ 10 ಗಂಟೆ 10 ಕಾಲೇ ಆಗಿಬಿಟ್ಟಿತ್ತು. 10 ಕಾಲ 10:20 ಆಗಿಬಿಟ್ಟಿತ್ತು. ಇವಾಗ ಕರೆಕ್ಟಾಗಿ ಟೈಮ್ ಬಂದು 11:20. ನೋಡಿ ಯಾವ ಥರ ಇದೆ ಸ್ಟ್ರೆಚ್ಚು. ನಾನು ನಿಮ್ಗೆ ಹೇಳೋದ್ನಲ್ಲ, ಲೆಫ್ಟಲ್ಲೂ ತೆಂಗಿನ ಮರ, ರೈಟಲ್ಲೂ ತೆಂಗಿನ ಮರ, ಮಧ್ಯದಲ್ಲಿ ಒಂದು ರೋಡು, ಒಳ್ಳೆ ಕ್ರೇಜಿ ಗುರು. ಇಲ್ಲೊಂದು ಈ ಹೈವೇದಲ್ಲಿ, ಮಳವಳ್ಳಿ ಹೈವೇದಲ್ಲಿ ಇದೊಂದು ಸ್ಟ್ರೆಚ್ ಮಾತ್ರ ನನಗೆ ತುಂಬ ಇಷ್ಟ. ನಮ್ಮ ಬ್ರೋ ಫುಲ್ಲು ಹೊಂಟೋಗ್ಬಿಟ್ರು. ಒಳ್ಳೆ ಸ್ಟ್ರೆಚ್ ಇದೆ ಬ್ರೋ ಅಂತ ಅಂದ್ಕೊಂಡು ಫುಲ್ಲು 130-135 ಅಲ್ಲಿ ಗಂಟೆ ಹೊಡಿತವ್ರೆ. ಇನ್ನೂ ಹೋಗುತ್ತೆ, ಬಟ್ ಹೆವಿ ಮೂವಿಂಗ್ ಇದೆ ಗಾಡಿಗಳು. ಬಟ್ ಆದರೆ ಸೇಫಾಗೆ ಗಾಡಿ ಓಡಿಸ್ಬೇಕು. ಅವ್ರು ಇವಾಗ ಬೇರೆ ರೈಡಿಂಗ್ ಗೇರ್ಸ್ ಹಾಕಿಲ್ಲ ನಮ್ಮ ಬ್ರೋ. ನಾನು ರೈಡಿಂಗ್ ಗೇರ್ಸ್ ಹಾಕೋ ಬಂದಿದ್ದೀನಿ. ಮೈಸೂರಿಗೆ ಹೋಗ್ಬೇಕಾದ್ರೆ ಅವ್ರು ಹಾಕೋ ಬಂದಿದ್ರು, ನಾನು ಹಾಕೋ ಬಂದಿಲ್ಲ. ಸೊ ಲೆಫ್ಟಿಗೆ ಹಾಕ್ತಾವ್ರೆ, ಇಲ್ಲಪ್ಪ ಅಂತ ಅಂದ್ಬಿಟ್ಟು ಯಾಕೆ ಸ್ಲೋ ಮಾಡ್ತಾವ್ರಲ್ಲ ಬ್ರೋ, ಅವ್ರು ಪಿಕಪ್ ಆದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುತ್ತತ್ತಿ ಚೆಕ್ ಪೋಸ್ಟ್ ಹತ್ರ ಹೋಗ್ತೀರಿ. ರೋಡ್ ಇಲ್ವಾ ಗುರು?
ಟೂ ವೀಲರು ಎಂಟ್ರಿ ಮಾಡಬೇಕು. ಅಣ್ಣ ಎಂಟ್ರಿ ಮಾಡಬೇಕಾ? ಸೊ ಎಂಟ್ರಿ ಮಾಡಿ ಬರೋಣ. ಇಲ್ಲಿಗ ಬ್ರೋ? ಹಾಂ 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 ಮತ್ತೆ ಜಿಕ್ಸರ್ ಇತ್ತು ಕಾಲೇಜ್ ಟೈಮಲ್ಲಿ ಹೇಳ್ತಿರೋದು 10-15 ಹುಡುಗಿ ಏನು ಬರೆಯುತ್ತಾ ಬರೆಯಲ್ಲಪ್ಪ. ನೆಕ್ಸ್ಟ್ ಡೇ. ಸೊ ಗಾಯ್ಸ್ ಫೈನಲಿ ಎಂಟ್ರಿ ಆದ್ರಿ. ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಆಗಿದೆ. ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಗುರು. ನೋ ಇಶ್ಯೂಸ್. ಇಷ್ಟು ಜನ ಹೋಗ್ತಾ ಇತ್ತು ಅಂದರೆ ಏನು ಭಯ ಗಿಯ ಏನು ಆಗಲ್ಲ. ನೋಡಿ ಎಲ್ಲ ಊರವರೆಲ್ಲ ಇಲ್ಲೇ ಇದ್ದಾರೆ, ದನ ಮೇಯಿಸ್ಕೊಂಡೆಲ್ಲ, ಕುರಿಗಳು ದನಗಳು. ಬಟ್ ರೋಡ್ ಚೆನ್ನಾಗಿದ್ದಿತ್ತು ಅಂದರೆ ಓಕೆ, ಬಟ್ ಬೇಡ ಹಿಂಗೆ ಇರಲಿ. ಮುತ್ತತ್ತಿ ಇನ್ನು 11 ಕಿಲೋಮೀಟರ್ಗಳಿವೆ ಗಾಯ್ಸ್. ಇವಾಗ ಒಂದು ಕಿಲೋಮೀಟ್ರು ಬಂದಿದ್ದೀರಿ. ಸೊ ಮುಂದೆ ವಾಟ್ರ್ ಕ್ರಾಸಿಂಗ್ ಬೇರೆ ಇದೆ. ಗಾನ್ ಕೇಸೆ ಗಾಡಿ ಎಲ್ಲ ವಾಶ್ ಮಾಡಿಸಿದ್ದೆ ಅಷ್ಟೇ. ಎಲ್ಲ ಫುಲ್ಲು ಹೋಮ ಆಗಿಬಿಡುತ್ತೆ. ಎಲ್ಲ ಬೈಕರ್ಸ್ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಕ್ರೇಜಿ ಮ್ಯಾನ್, ಕ್ರೇಜಿ. ಸೊ ವಾಟ್ರ್ ಕ್ರಾಸಿಂಗರು ಇನ್ನು ಆ ಕಡೆಯಿಂದ ಬರ್ಬೋದಾಗಿತ್ತು. ಎಲ್ಲ ಸಿಡಿದ್ಬಿಡುತ್ತೆ. ಟಯರ್ ರಗ್ಗರ್ ಬೇರೆ ತೆಗೆದುಬಿಟ್ಟಿದ್ದೀನಲ್ಲ, ಸೀಟ್ ಗಂಟ ಅಂಟಿಲ್ ನಾನು ಕುತ್ಕೊಂಡಿರೋ ಗಂಟನೂ ಎಗರ್ಬಿಡುತ್ತೆ ನೀರು. ಸೊ ಒಳ್ಳೆ ತಿಕ್ಕು ಫಾರೆಸ್ಟು ಗುರು. ಪಕ್ಕದಲ್ಲಿ ಏನಿದೆ ಅಂತಲೂ ಗೊತ್ತಾಗಲ್ಲ, ಆ ಥರ ಐತೆ. ಹಿಂದೆನೂ ಒಂದು ಗಾಡಿ ಬರ್ತಾವೆ, ಮುಂದೆ ಒಂದು ಕಾರು, ಒಂದು ಡಿಯೋ, ಮತ್ತು ನಮ್ಮ ಬ್ರೋ ಹೋಗ್ತಾ ಇದ್ದಾರೆ. ಸೊ ಫ್ಯಾಮಿಲೀಸು ಒನ್ ಡೇ ರೈಡು ಆ ಥರ ಮಾಡೋದಕ್ಕೆ ಚಿಲ್ಔಟ್ ಮಾಡ್ಬೋದು ಈ ಪ್ಲೇಸಿಗೆ ಬಂದು. ಯಾವ್ದಾರ ಅನಿಮಲ್ ಕಾಣಲ್ಲ. ಕರೆಕ್ಟಾಗಿ ಟೈಮ್ ಬಂದು 12:21 ಆಗಿದೆ. ಇವಾಗ ನೋಡಿದ್ರೆ ಬಿಸಿಲು ನತ್ತಿ ಮೇಲೆ ಐತೆ. ಕಪಲ್ಸ್ಗಳೆಲ್ಲ ಕರ್ಕೊಬರ್ಬೋದು, ಆರಾಮಾಗಿ ಬರ್ಬೋದು. ನೋ ಇಶ್ಯೂಸ್ ಫಾರ್ ದಟ್ ಆ್ಯಂಡ್ ಆಲ್. ಬಂದಾಗ ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳಿ, ಗರ್ಲ್ಸ್ಗಳು ಅಲ್ವಾ. ಸೊ ಬಾಯ್ಸ್ ಅಂದರೆ ಹೆಂಗೋ ನಡೆದು ಬಿಡುತ್ತೆ ಗುರು. ಗರ್ಲ್ಸ್ ಇರ್ಬೇಕಾರೆ ಎಲ್ಲ ಸೇಫ್ಟಿ ಮುಖ್ಯ. ಇದೊಂದೇ ಒಂದು ಸ್ಟ್ರೆಚ್ ನೋಡಿ, ಹಿಂದೆಗಡೆ ಯಾವ ಪ್ರಾಣಿ ಇದೆ ಏನಿದೆ ಅಂತ ಗೊತ್ತಾಗಲ್ಲ. ಮುತ್ತತ್ತಿ ಇಲ್ಲಿಂದ 9 ಕಿಲೋಮೀಟ್ರ್ ಇದೆ. ಸೊ ಬರೀ ಮುಳ್ಳಿನ ತೋಪುಗಳೇ ಗುರು. ನೋಡಿ ಇದು ಮುಳ್ಳು, ಜಾಸ್ತಿ ಪೊದೆಗಳೇ ಜಾಸ್ತಿ ಐತೆ ಗುರು. ಹಿಂದೆ ಏನೈತೆ ಅಂತ ಗೊತ್ತಾಗಲ್ಲ. ಯಾವ ಆನೆ ಹಾರ ಇರ್ಬೋದು, ಚಿರತೆ ಹಾರ ಇರ್ಬೋದು, ಏನು ಬೇಕಾದ್ರೂ ಸೈಟಿಂಗ್ ಆಗ್ಬೋದು. ಎಷ್ಟು ಪೊದೆ ಇದೆ ನೋಡ್ರಿ, ಎಲ್ಲ ಬರೀ ಮುಳ್ಳಿನ ಪೊದೆಗಳೇ. ಇಂಥ ರೋಡ್ಗೆಲ್ಲ ಎಕ್ಸ್ಪಲ್ಸ್ ಸೇರಿ ಈ NS ಏನೇ ಇದ್ರೂ ಹೈವೇ. ಯಾಕೆ ಅಂದರೆ ನೋಡಿ, 10 ನಿಮಿಷಕ್ಕೂ ರೇಡಿಯೇಟ್ರುಗಳು ಆನ್ ಆಗ್ತಾಯಿದೆ ಗುರು. ಈ ಥರ ರೋಡ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡ್ತು ಅಂದರೆ ಫುಲ್ಲು ಚಿತಾಲ್ ಪತಾಲ ಆಗಿಬಿಟ್ಟಿದೆ ರೋಡ್ ಮಾತ್ರ. ಈ ಕಡೆ ಒಂದೇನೋ ರೋಡ್ ಐತೆ, ಹೋಯ್ತು ಅಂದರೆ ಅನಿಮಲ್ಗಳು ಸೈಟಿಂಗ್ ಆಯ್ತದೆ. ಹೋಯ್ತು ಅಂದರೆ ಹಿಡ ಹೊಡೆದ್ಬಿಡ್ತಾರೆ ನಮಗೆ ಚೆಕ್ ಪೋಸ್ಟಲ್ಲಿ. ಕೆಂಬೇರೆ ಆಗಿಬಿಟ್ಟಿದೆ ಗಾಯ್ಸ್, ಹುಷಾರಿಲ್ಲ, ಸಾರಿ ಕೆಮ್ತಾ ಇರೋದಕ್ಕೆ.
ನಾನು ಅಂದ್ಕೊಂಡಿದ್ದೆ ರೋಡ್ಗಳೆಲ್ಲ ಚೆನ್ನಾಗಿರುತ್ತೆ ಝಕ್ ಅಂತ ಹೋಗ್ಬೋದು ಅಂತ. ನೋಡ್ತು ಅಂದರೆ ಫುಲ್ಲು ಚಿತಾಲ್ ಪತಾಲ್ ಆಗಿಬಿಟ್ಟಿದೆ ರೋಡ್ ಮಾತ್ರ. ಇನ್ನು ಫುಲ್ಲು ಮಳೆ ಬರಬೇಕು, ಮಳೆ ಬರ್ತಾ ಇರಬೇಕು. ಓ ಇದೇನು ಗುರು, ಆನೆಗೊಳ್ಳದ್ದಿನ ಇಲ್ಲ ಆನೆಗೊಳ್ಳದ್ದಿ. ಆನೆಗಳೆಲ್ಲ ಬಂದು ನಿಂತವೆ ನೈಟು. ಫ್ಯಾಮಿಲಿ ಎಲ್ಲ ಕರ್ಕೊಬಂದವ್ರೆ ಗುರು ಇಲ್ಲಿಗೆ. ಇದು ಯಾವುದೋ 3 ಎತ್ತು ಇಲ್ಲಿ ಮೇಯ್ತಾ ಐತೆ, ಯಾವುದೋ ಸಾಕಿರೋದು, ಮೂಗ್ದಾರ ಎಲ್ಲ ಹಾಕಿದ್ದಾರೆ. ಯಾರೋ ಕೂಗ್ತವ್ರೆ ಅಂತ ಅಂದ್ಬಿಟ್ಟು ಗುರು. ನೋಡಿ ಇಲ್ಲೂ ಅಷ್ಟೇ ಆನೆ ಲದ್ದಿ, ಈ ಪಿಚ್ಚಲ್ಲೂ ಆನೆ ಲದ್ದಿ. ಎಲ್ಲೋಗಿರುತ್ತೆ ಆನೆ, ಮೇಲೆ ಎತ್ತಿರುತ್ತಾ ಏನು ಗುರು? ಈ ಥರ ರೋಡಲ್ಲಿ ಸ್ವಲ್ಪ ಒಬ್ಬನೇ ಬಂತು ಅಂದರೆ ಸೈಕು. ಬರೀ 3 ಗಾಡಿ, ನಮ್ಮ ಬ್ರೋ, ನಾನು, ಹಿಂದೆಗಡೆ ಒಂದು ಯಾವುದೋ ಒಂದು ಪಲ್ಸರ್ ಅದೂ. ಸೊ ಇಲ್ಲಿಂದ ರೋಡ್ ಸಿಗ್ತಾ, ರೋಡೇ ಇಲ್ಲ ಗುರು. ಅಂಟಿಲ್ಲು 8-9 ಕಿಲೋಮೀಟ್ರ್ ಬಂದೆ, ರೋಡೇ ಇಲ್ಲ. ಬರೀ ಹುಣ್ಸೆನ್ ಮರ ಗುರು. ಇಲ್ಲಿ ಅಲ್ಲೊಂದು ಹುಣ್ಸೆನ್ ಮರ, ಇಲ್ಲೊಂದು ಹುಣ್ಸೆನ್ ಮರ, ಇಲ್ಲೊಂದು 2 ಹುಣ್ಸೆನ್ ಮರ. ಹೆಂಗೈತೆ ನೋಡಿ. ಹಿಂದೆಗಡೆ 2 ವೀಲರ್ಗಳು ಸುಮಾರು ಬರ್ತಾವೆ ಗುರು. ಆನೆಗಳು ಲದ್ದಿಗಳು ನೋಡೋ ಗುರು. ಎಲ್ಲಿ ಆನೆಗಳೆಲ್ಲ ಬಿಸಿಲಾಗ್ಬಿಡವಲ್ಲ, ಬರ್ತಾ ಇಲ್ಲ. ಎಲ್ಲೋ ಯಾವುದೋ ಮರದ ಕೆಳಗಡೆ ನೆರಳಲ್ಲಿ ನಿಂತ್ಕೊಂಡ್ಬಿಟ್ಟಿರ್ಬೋದು. ಇಲ್ಲಿಂದ ರೋಡ್ ಸಿಕ್ಕಿದೆ ನೋಡಿ. ಅಯ್ಯೋ ಮಿನಿಮಮ್ ಅಂದ್ರೂ ಒಂದು 5 ಕಿಲೋಮೀಟ್ರ್ ಇಲ್ಲ 6 ಕಿಲೋಮೀಟ್ರು ಬರೀ ಆಫ್ ರೋಡಲ್ಲೇ ಬಂದ್ಬಿಟ್ಟಿದ್ರಿ. ಓ ಸ್ಪೀಡ್ ಲಿಮಿಟ್. ಇನ್ನು ಮಾಡ್ಬೋದಾಗಿತ್ತು, ಮಾಡ್ತವ್ರೆ ಅನಿಸುತ್ತೆ ಬ್ರೋ. ಹಾಂ ನೋಡಿ, ಬೆಟ್ಟದ ಕೆಳಗಡೆ ಇಳಿತಾ ಇರೋದು. ಇಲ್ಲಿಂದ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ಗೈಸ್. ಚೆನ್ನಾಗಿದೆ ರೋಡ್ ಮಾಡಿರೋದು ಹೊಸ್ದಾಗೆ. ಎಲ್ಲ ರೋಡ್ ಪಕ್ಕದಲ್ಲೆಲ್ಲ ಮಂಕಿಗಳು ಕುತ್ಕೊಂಡ್ಬಿಟ್ಟೈತೆ, ಏನಾರ ಕೊಡ್ತಾರೆ ಹೋಗೋರು ಬರೋರು ಅಂತ ಅಂದ್ಬಿಟ್ಟು. ನೋಡಿ ಎಲ್ಲ ಸಾಲು ಫುಲ್ಲು ಲೈನಾಗಿ ನಿಂತ್ಕೊಬಿಟ್ಟವೆ. ಬ್ರೋ ಅವರ್ ಯು ಮ್ಯಾನ್. ಓಕೆ ಫೈನಲಿ ವಿ ರೀಚ್. ಯಾವ ಥರ ಡೌನ್ ಇದೆ ಅಂದರೆ ಝೊಯ್ ಅಂತ ಹೋಯ್ತಾ ಇದ್ದೀರಿ ಗುರು. ಬ್ರೋ ಸೈಡ್ ಬಾ ಬ್ರೋ. ಇಲ್ಲೆಲ್ಲ ಆನೆಗಳು ಲದ್ದಿಗಳು ಇವೆ, ಬಟ್ ಸುಮಾರು ತಿಂಗಳದ್ದು ಅನ್ಸುತ್ತೆ. ಅಯ್ಯಯ್ಯೋ ಡೌನಾಗಿ ಬಂದು ಬಿಟ್ಬಿಡಿದ್ರೆ ಕಷ್ಟ ಆಗ್ಬಿಡೋದೆ. ಇಲ್ಲೆಲ್ಲ ಈಜಾಡ್ಬೋದು ಅಷ್ಟೇ, ಸುಳಿಗಳು ಜಾಸ್ತಿ ಇದೆ. ಈಜು ಉಚಿತ, ಸಾವು ಖಚಿತ ಅಂದಂಗೆ ಇಲ್ಲೆಲ್ಲ ಬೇಜಾನ್ ಸುಳಿಗಳಿರುತ್ತೆ ಮತ್ತು ಮೊಸಳೆಗಳಿರ್ತವೆ. ಇಲ್ಲೊಂದು ಇನ್ಸಿಡೆಂಟೇ ಇದೆ. ಮುತ್ತತ್ತಿಯಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಿದ್ದೇಶಣ್ಣ ಅಂತ ಒಬ್ಬರು ಸತ್ತೋಗಿದ್ರು. ಹೆಣ ತೇಲ್ಕೊಂಡು ಹೊಂಟೋಗ್ಬಿಟ್ಟಿದ್ದು ಹೋಗು, ಸುಳಿಯಲ್ಲಿ ಕಚ್ಕೊಂಡು. ಯಾಕೆ ಬೇಕು ಗುರು? ಈ ಥರ ಪ್ಲೇಸಿಗೆ ಬಂದಾಗ ಹುಷಾರಾಗೆ ಆರಾಮಾಗೆ ದಡದಲ್ಲೇ ಈಜು ಹೊಡ್ಕೊಂಡು ಬರಬೇಕು. ಎಲ್ಲ ಪರ ಮಾಡ್ತಾ ಇದ್ದಾರೆ. ಇವತ್ತು ಬೇರೆ ಸಂಡೇ ಅಲ್ವಾ, ಫುಲ್ ಜಾಲಿ.
ಲಾ 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 ಲಾ. ಓ ಕೋತಿಗಳು ನೋಡಿ ಕಾರ್ ಮೇಲೆ ಎಲ್ಲ ಹತ್ಬಿಟ್ಟವಲ್ಲ ಗುರು. ಕರಿಯಣ್ಣ ಕೆಂಚಣ್ಣ ಕರೆಕ್ಟ್. ಹಾಂ, ಕರಿಯಣ್ಣ ಕೆಂಚಣ್ಣ. ಕರಿಯಣ್ಣ ಕೆಂಚಣ್ಣ. ಹಾಯ್. ಇಲ್ಲೆಲ್ಲ ಪಾತ್ರೆಗಳವೆ. ಓಹ್ ಎಷ್ಟು ಜನ ಗುರು, ದೊಂಬಿ ಆಗ್ಬಿಟ್ಟವ್ರೆ ನೋಡಿ. ಎಷ್ಟೊಂದು ಜನ ಅವರೇ. ಗಾಡಿ ಎಲ್ಲರ ಸೈಡ್ಗೆ ಹಾಕಬೇಕು. ಸೈಡ್ಗೆ ಹಾಕ್ಬಿಟ್ಟು ಆರಾಮಾಗೆ ಇಲ್ಲಿಂದ ಕೋಗಿಗೆ ಏನಾದ್ರು ತಗೊಂಡು ಬರುವ. ಬ್ರೋ ಬ್ರೋ ಅಲ್ಲ ಕಣ, ಬನ್ನಿ ಅಣ್ಣ ಸ್ವಲ್ಪ ಮುಂದೆ. ಅಲ್ಲಿ ನೋಡಿ ನೀರು ಎಷ್ಟು ಫಾಸ್ಟಾಗಿ ಮೂವಿಂಗ್ ಆಗ್ತಾ ಇದೆ ಬ್ರೋ. ಹಾಂ ಗೊತ್ತಿಲ್ಲದೆ ಬಿದ್ದೋಯ್ತು ಅಂದ್ರೆ ಅಷ್ಟೇ ಗಾನ್. ಸ್ವಿಮ್ಮಿಂಗ್ ಬರೋದು ಬ್ರೋ. ಅಲ್ಲಿ ಹೋಗ್ಬೇಕು ಅವನು. ಅಲ್ಲಿ ಹೋಗ್ಬಿಟ್ಟು ಹೆಂಗ ಅವನು ಅಡ್ಜಸ್ಟ್ ಮಾಡ್ಕೊಂಡು. ಹೌದು, ಬಿತ್ತು ಅಂದರೆ ಆ ಎಂಡ್ ಹತ್ರ ಅಲ್ಲಿವರೆಗೂ ಹೋಗ್ಬೋದು ಅಷ್ಟೇ. ಅಲ್ಲೋಗಿ ಕಲ್ಲು ಹಿಡ್ಕೊಬೇಕು. ಅಲ್ಲಿಂದ ಹಾಂ, ಎಂತ ಸ್ವಿಮ್ಮರ್ ಬರೋಕ್ಕಾಗಲ್ಲ. ಇದು ಎಲ್ಲಿ ಗಂಟ ಹೋಗುತ್ತೆ ಬ್ರೋ ಇದು? ಕಾವೇರಿಯಿಂದ ಉಗಮವಾಗಿ ಇದು ಬೇ ಆಫ್ ಬೆಂಗಾಲ್. ಅಲ್ಲಿಗೆ ಹೋಗಿ ಸೇರುತ್ತೆ ಈ ನೀರು. ಹಾಂ, ಎಲ್ಲ ತಮಿಳ್ನಾಡು ಒಳಗೆ ಹೋಗಿ. ಹಾಂ, ಆದರೆ ಹೆವಿ ಕ್ರೌಡ್ ಇದ್ದಾರೆ ಬ್ರೋ. ಅಲ್ಲಿ ಯೆಲ್ಲೋ ಕಲರ್ ಹಾಕೊಂಡಿದ್ದಾರಲ್ಲ, ಅವರು ಒಂದು ಟೀಮು ಫುಲ್ಲು ಹುಡುಗರು ಬಂದು ಚಿಕನ್ ಗಿಕನ್ ಎಲ್ಲ. ಹ್ಞೂ, ಅಲ್ಲಿ ನೋಡಿ ಬ್ರೋ, ನೆಕ್ಸ್ಟ್ ಸತಿ ಬರಬೇಕು ಬ್ರೋ. ಆದರೆ ಓವರ್ ಪ್ರೈಸು ಬ್ರೋ ಇಲ್ಲಿ ಮಾತ್ರ. ಇಲ್ಲಿ ಓವರ್ ಪ್ರೈಸು. ಎಲ್ಲ ಪಾರ್ಟಿ ಮಾಡ್ತವ್ರೆ ಗುರು. ಫುಲ್ಲು ಗಾಡಿಯಲ್ಲಿ ಬಂದು ಪಾತ್ರೆ ಗೀತ್ರೆ ತಗೊಂಡು ಫುಲ್ಲು ಪಾರ್ಟಿ. ಎಲ್ಲ ಎಣ್ಣೆ ಗಿಣ್ಣೆ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಾವ್ರು. ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಕೊಂಡು ಹಂಗೆ ಹೊರಟಿರೋದು. ಹೆವಿ ದೊಂಬಿ ಆಗಿಬಿಡವ್ರೆ. ಇವತ್ತು ಬೇರೆ ಸಂಡೇ ಅಲ್ವಾ. ನೋಡಿ ಎಷ್ಟು ಜನ ಅವರೇ. ಅಲ್ಲಿ ನೋಡಿ ಗಾಡಿ ತೊಳಿತವ್ರೆ. ಅಲ್ಲಿ ಫುಲ್ಲು ಸ್ವಿಮ್ಮಿಂಗೇ ಆಗ್ತೈತೆ. ಇಲ್ಲಿ ಅಣ್ಣ ಫುಲ್ಲು ಗಾಡಿನೇ ಕ್ಲೀನ್ ಮಾಡ್ಕೊತವ್ರೆ. ಇನ್ನು ಬರ್ತಾ ಬರ್ತಾ ಬರೀ ಜನಗಳೇ ಆಗ್ತವ್ರೆ ಗುರು. ಈ ಕಡೆನೇ ಹತ್ತಿಸ್ಬಿಡ್ಬೋದಲ್ವಾ ಬ್ರೋ? ಹೆವಿ ಸೆಕೆ ಹೊಡಿತಾ ಇದೆ ಗುರು. ನಡಿ ಬ್ರೋ, ನಡಿ ಬ್ರೋ. ಅಣ್ಣ ಅಣ್ಣ ಸ್ವಲ್ಪ ಹಿಂದೆ ಹೋಗೋಕೆ ಹೇಳೋಣ, ಹೊಂಟೋಗ್ಬಿಡ್ತೀರಿ. ಓಕೆ, ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್. ಬರ್ಬೇಕಾರೆ ನೀವೆಲ್ಲ ಕಾರಲ್ಲಿ ಬರ್ತೀರಾ ಅಂದರೆ ಪಾತ್ರೆ ಸಾಮಾನು ಹಾಕೋ ಬಂದ್ಬಿಡಿ. ಒಂದು ಚಿಕ್ಕದಾಗಿ ಗ್ಯಾಸು, ಪಾತ್ರೆ ಸಾಮಾನು, ಇಲ್ಲೇ ಕೋಳಿ ತಗೊಂಡು ಎಲ್ಲ ಸ್ಪೈಸಿ ಐಟಮ್ ಎಲ್ಲ ಇಲ್ಲೇ ತಗೊಂಡು ಊಟ ಗೀಟ ಮಾಡಿ ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಆರಾಮಾಗಿ ಒನ್ ಡೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಗ್ಯಾಸ್ ಎಲ್ಲ ಇಲ್ಲೆಲ್ಲ ಜಾಸ್ತಿ ಗುರು. ತತ್ತಿಗೆ ಒಂದು ಸತಿನೂ ಹೋಗಿದ್ದಿದ್ದಿಲ್ಲ ಗುರು.
ಸೊ ಫೈನಲಿ ಅದೂ ಮುಗೀತು ಮುತ್ತತ್ತಿದ್ದು. ಸೊ ಇಷ್ಟ ಆಯಿತು ಪ್ಲೇಸು, ಬಟ್ ಆದರೆ ಅಲ್ಲೇ ಸ್ನಾನ ಮಾಡಿ ಎಲ್ಲ ಅಲ್ಲಲ್ಲೇ ಬಿಸಾಕ್ಬಿಟ್ಟಿರ್ತಾರೆ ಗುರು, ಬಟ್ಟೆಗಳೆಲ್ಲ ಕ್ಲೀನ್ನೆಸ್ ಇಲ್ಲ ಸ್ವಲ್ಪ ಅಷ್ಟೇ. ಸೊ ಬಂದವರು ಅಲ್ಲೆಲ್ಲ ಬಟ್ಟೆಗಳ್ನೆಲ್ಲ ತಗೋಹೋಗಿ ಬಟ್ಟೆನೇ ನೀರಲ್ಲಿ ಹಾಕಿ ಬಿಡೋಕೋದಿಗೆ ಹೋಗಬೇಡಿ. ಸೊ ನೋಡಿದ್ರಲ್ಲ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನಿಲ್ಲ, ಮತ್ತೊಂದು ವಿಡಿಯೋದಲ್ಲಿ ಸಿಗುವ ಮುನ್ನ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.